ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಕಾವೇರಿದೆ. ಇದರ ನಡುವೆಯೇ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಪರಮೇಶ್ವರ್, ಮಹದೇವಪ್ಪ ಹಾಗೂ ಸತೀಶ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು ವಿರೋಧಿ ಬಣದ ಕಣ್ಣು ಕುಕ್ಕುವಂತೆ ಮಾಡಿದೆ. ಇನ್ನು ಈ ಸಭೆಯಲ್ಲಿ ಅಧಿಕಾರ ಹಸ್ತಾಂತರ, ಕ್ಯಾಬಿನೆಟ್ ಪುನರ್ರಚನೆ ಕುರಿತು ಚರ್ಚಿಸಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಗುಪ್ತ ಸಭೆಯ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಮೊದಲೇನಲ್ಲ, ಹೆಚ್ಚುವರಿ ಡಿಸಿಎಂ ಬಗ್ಗೆ ನಾನು ಒತ್ತಾಯ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು ಪ್ರತಿ ವರ್ಷವೂ ಕೂಡ ಸಿಎಂ ಔತಣ ಕೂಟವನ್ನ ಕರೀತಾರೆ, ಇದರಲ್ಲಿ ಏನು ಹೊಸತೇನಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕರೆದ ಔತಣ ಕೂಟ ಸಭೆಯಲ್ಲಿ ವಿಶೇಷ ಏನಿದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಡಿನ್ನರ್ ಅವರು ಹಿಂದೆ ಯಾವಾಗೂ ಕರೆದೇ ಇಲ್ವಾ? ಅಲ್ಲಲ್ಲ, ಅದಕ್ಕೆ ಕರೆದಿದ್ದಾರೆ. ವಿಶೇಷತೆ ಏನು ಅಂತ ನೀವು ಹೇಳ್ಬೇಕು. ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ? ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನ್ ಚರ್ಚೆ? ಅಜೆಂಡಾ ಏನು ಇಲ್ಲ ರೀ, ಊಟ ಅದೇ ಅಜೆಂಡಾ. ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ, ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನ ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ. ನೀವು ಮಾಧ್ಯಮದೊಳಗೆ ಏನೇನೋ ಕಲ್ಪನೆ ಮಾಡ್ಕೊಳಕತ್ತೀರಿ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇಲ್ಲ, ವಾಂತಿನಿ ಇಲ್ಲ, ಏನೂ ಇಲ್ಲ, ಆರಾಮಾಗಿದೆ. ನೀವು ಅದನ್ನ ಈಗ ನಮ್ಮನ್ನು ಕರೆದಿದ್ದಾರೆ, ಕೆಲವೊಂದಿಟ್ಟು ಸಲಹೆಗಳನ್ನ ಕೊಡಬಹುದು ಮುಖ್ಯಮಂತ್ರಿಗಳು. ಕೆಲವೊಂದಿಷ್ಟು ಕೆಲಸ ಯಾವ ರೀತಿ ಮಾಡಕೋತೀರಿ ಅಂತ ಸಲಹೆಗಳನ್ನು ಕೊಡಬಹುದು. ನನಗ ನೋಡಿ, ಅದು ಎಲ್ಲದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಮ್ಮನ್ನು ಕರೆದಿದ್ದಾರೆ, ಊಟಕ್ಕೆ ಹೊಂಟಿದ್ದೀವಿ. ಅದ್ರ ಬಗ್ಗೆ ನಾನು ಮಾತಾಡಕ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲ, ಕಾಯ್ತಾರ ಸಿಎಂ ಚೆನ್ನಾಗಿ ಅಲ್ಲ ಕರೆದವ್ರೆ, ಮೀಟಿಂಗ್ ಕರೆದವ್ರೆ. ಇವತ್ತು ಮೊದಲೇ ಬಾರಿ ಇವತ್ತು ಮೀಟಿಂಗ್ ಕರೆದವ್ರೆ. ಈಗ ಮೀಟಿಂಗ್ ಹೋಗ್ತಾ ಇದ್ದೀನಿ. ಏನ್ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಮತ್ತೆ ಪುನರ್ರಚನೆ ಆಗ್ತಾ ಇದೆ. ಇಲ್ಲ, ಈಗ ಇದಕ್ಕೆಲ್ಲ ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ ಮಾಡಬೇಕಾಗಿರೋದು. ಆಗ್ಬೇಕಂತ ಇದೆ, ಅದೇ ಹೇಳಿದ್ ನಾನು, ಆಗ್ಬೇಕಂತ ಇದೆ. ಈಗ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕಾದ್ರು ಯಾವಾಗ ಬೇಕಾದ್ರೂ ಆಗ್ಬೋದು. ನವೆಂಬರಲ್ಲಿ ಆಗ್ತದೋ ಡಿಸೆಂಬರಲ್ಲಿ ಆಗ್ತದೆ, ನನಗೆ ಗೊತ್ತಿಲ್ಲ. ಈಗ ಅದಕ್ಕೆ ತೀರ್ಮಾನ ತಗೊಳ್ಬೇಕಾಗಿರೋದು ಹೈಕಮಾಂಡ್ ತಗೊಂಡು. ಇಲ್ಲ, ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಕಮಲ ನಾಯಕರು ಅಲರ್ಟ್ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಈಗಾಗಲೇ ಶುರುವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಸಚಿವರು, ಶಾಸಕರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇನ್ನು ಬಿಹಾರ್ ಎಲೆಕ್ಷನ್ ಆದ ಬಳಿಕ ಎಲ್ಲ ಗೊತ್ತಾಗಬಹುದು. ಸಿದ್ದರಾಮಯ್ಯ ಕುರ್ಚಿಗೆ ಗಂಡಾಂತರ ಕಾದಿದೆಯೋ, ಮುಂದೆ ಯಾರಿಗೆ ಅದೃಷ್ಟ ಸಿಗಲಿದೆ ಅಂತ ನೋಡೋಣ ಅಂತ ವಿಜಯೇಂದ್ರ ಎಂದಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಹಾಗೂ ಅತಿವೃಷ್ಟಿ ಇವೆಲ್ಲ ರಾಜ್ಯದ ದಾಖಲೆಯಾಗಿದ್ದು ಈ ಸಂಭ್ರಮಕ್ಕೆ ಔತಣ ಕೂಟ ಮಾಡ್ತಾ ಇದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು, ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತದ್ದು. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು, ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ನಾವು ನಂಬರ್ 2 ಇದ್ದೀವಿ. 10 ಜಿಲ್ಲೆಗಳು ಅತಿವೃಷ್ಟಿಯಿಂದ ಕಂಗೆಟ್ಟು ಹೋಗಿದ್ದಾವೆ. ಕೊಲೆ, ಅತ್ಯಾಚಾರ ಅನ್ನೋದು ಪರಾಕಾಷ್ಠೆಗೆ ತಲುಪಿದೆ. ಇದರೆಲ್ಲದ ಸಂಭ್ರಮಕ್ಕೆ, ಅಂದರೆ ರೈತರ ಆತ್ಮಹತ್ಯೆಯನ್ನು ಸಂಭ್ರಮಿಸೋದಕ್ಕೆ, ಕೊಲೆ, ಅತ್ಯಾಚಾರ ಪರಾಕಾಷ್ಠೆಯಲ್ಲಿ ಇರೋದಕ್ಕೆ, 10 ಜಿಲ್ಲೆಗಳು ಮುಳುಗೋಗಿರೋದಕ್ಕೆ ಔತಣ ಕೂಟವನ್ನು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನು ಸಂಭ್ರಮಿಸೋದಕ್ಕೆ, ಮತ್ತು ಭ್ರಷ್ಟಾಚಾರ 80% ದಾಟಿದೆ ಅನ್ನೋದನ್ನು ಪ್ರೇಮ ಪತ್ರವನ್ನು ಗುತ್ತಿಗೆದಾರರು ಬರೆದಿದ್ದಾರೆ. ಗುತ್ತಿಗೆದಾರರು ಸಿದ್ದರಾಮಯ್ಯನವರ ಎದೆ ಬಗದ್ರೆ ಬಸವೇಶ್ವರ ಬರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬರೋದು. ಯಾಕಂದ್ರೆ ಅವರೇ ಮುಖ್ಯಮಂತ್ರಿ ಉಳಿಸೋದು ಅಂತ
ಸ್ಥಾನ ಉಳಿಸೋದು ಅಂತ. ಕನಕದಾಸರು ಬರಲ್ಲ, ಕೈ ಬಿಟ್ರು. ಎಷ್ಟು ಈಗ ನೋಡಿದ್ರಲ್ಲ ನೀವು ನಿನ್ನೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಪಟ್ಟ ಗಟ್ಟಿಯಾಗಿರುತ್ತೆ ಅಂತ. ಪಾಪ ಸ್ವಾಮಿ ಸಾಧು ಸಂತರಿಗೆ ಗೊತ್ತಿಲ್ಲ, ಇವನ ಲೆಕ್ಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಎದೆ ಬಗದ್ರೆ ಬಸವೇಶ್ವರ ಬರಲ್ಲ.